ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವೇದಿತಾ ಕ್ರಿಯೇಷನ್. ಇವತ್ತು ನಾನು ನಿಮಗೆ 20x40 ಸೈಟಲ್ಲಿ ಕಟ್ಟಿರೋ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಆ್ಯಂಡ್ ಸೆಕೆಂಡ್ ಫ್ಲೋರ್ ಇರೋವಂಥ ಮನೆಯ ಇಂಟೀರಿಯರ್ ಡಿಸೈನ್ ತೋರಿಸ್ತೀನಿ. ಇದು ಈಗ ಸೇಲಿಗಿರೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೆ ಈ 3 ಮನೆಗಳು ಸೇಲಿಗಿದೆ ಅಂತ. ಅದರಲ್ಲಿ ಈಗ ನಾನು ತೋರಿಸ್ತಾ ಇರೋದು 3ನೇ ಮನೆ ಇಂಟೀರಿಯರ್ಸು. ಇದು ಬಂದು ಕಾರ್ ಪಾರ್ಕಿಂಗ್ ಏರಿಯಾ ತುಂಬ ದೊಡ್ಡದಾಗೇ ಇದೆ. 2 ಕಾರ್ ಆರಾಮಾಗಿ ನಿಲ್ಬೋದು, 1-2 ಬೈಕ್ ಕೂಡ ಹಾಕ್ಕೋಬೋದು. ಸೊ ಇದಿಷ್ಟು ಬಂದು ಕಾರ್ ಪಾರ್ಕಿಂಗ್. ಇನ್ನೂ ವರ್ಕ್ ನಡೀತಾ ಇದೆ ಈ ಮನೆದು. ಸೊ ತುಂಬ ದೊಡ್ಡದಾಗೇ ಇದೆ ಕಾರ್ ಪಾರ್ಕಿಂಗು. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಫಸ್ಟ್ ಮನೆದು ಹಾಕಿದ್ನಲ್ಲ, ಸೇಮ್ ಅದೇ ಥರನೇ ಬರುತ್ತೆ. ಇದೂ ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ BHK ಇದೆ. ಸೊ ಇದು ಬಂದು ಸಿಲಿಂಡರ್ ಸ್ಟೋರೇಜಿಂಗೆ ಆಪ್ಷನ್ ಕೊಟ್ಟಿದ್ದಾರೆ. ಸಂಪ್ ಇದೆ. ಸೊ ಈ ಮನೆಗೆ ಬೋರ್ವೆಲ್ ಫೆಸಿಲಿಟಿ ಇಲ್ಲ. ಮೊದಲನೇ ವಿಡಿಯೋದಲ್ಲಿ ನಾನು ಹಾಕಿದ್ನಲ್ಲ, ಫಸ್ಟ್ ಮನೆಗೆ ಬೋರ್ವೆಲ್ ಫೆಸಿಲಿಟಿ ಇದೆ, ಈ ಮನೆಗೆ ಬೋರ್ವೆಲ್ ಫೆಸಿಲಿಟಿ ಇಲ್ಲ. ಸೊ ಇದಿಷ್ಟು ಬಂದು ಕಾರ್ ಪಾರ್ಕಿಂಗು. ಸೊ ನೀವು ನೋಡ್ತಾ ಇರ್ಬೋದು, ಸ್ಟೇರ್ ಕೇಸ್ ಎಲ್ಲ ತುಂಬ ವೈಡಾಗಿದೆ. ಜೊತೆಗೆ ಸ್ಟೇನ್ಲೆಸ್ ಸ್ಟೀಲ್ ಹಾಕ್ಕೊಂಡಿದ್ದಾರೆ, SS ರೈಲಿಂಗ್ಸು. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ನಂದು ಮಧ್ಯದ ಮನೆದು ಇಂಟೀರಿಯರ್ಸ್ ತೋರಿಸ್ತೀನಿ. ಇದು 3ನೇ ಮನೆದು. 2ನೇ ಮನೆದು ಇನ್ನೂ ಪೆಂಡಿಂಗ್ ಇದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಪಕ್ಕಕ್ಕೆಲ್ಲ ಖಾಲಿ ಸೈಟ್ ಇದೆ. ಕಾಂಪೌಂಡ್ ಕಾಣಿಸ್ತಾ ಇರೋದು ಸ್ಕೂಲ್ ಇದೆ, ಇದು ಚೌಟ್ರಿ. ಸೊ ಸುತ್ತನೂ ಜಾಗ ಬಿಟ್ಟಿದ್ದಾರೆ ವೆಂಟಿಲೇಷನ್ಗೆ. ಸೊ ಇದು ಗ್ರೌಂಡ್ ಫ್ಲೋರಲ್ಲಿರೋ ಸಿಂಗಲ್ BHK. ಎಂಟ್ರೆನ್ಸು ಹಾಲಿದೆ. ಹಾಲ್ಗೆ ಅಪೋಸಿಟಾಗಿ TV ಯೂನಿಟ್ ಬರುತ್ತೆ ನೋಡಿ. ಇದು ಎಂಟ್ರೆನ್ಸಲ್ಲಿ ಎಷ್ಟು ಚೆನ್ನಾಗಿ ಗ್ರಾನೈಟ್ ವರ್ಕ್ ಮಾಡಿದ್ದಾರೆ. ಎಲ್ಲ ಮನೆಗೂ ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದು TV ಯೂನಿಟು. ಅಪೋಸಿಟ್ಗೆ ನಿಮಗೆ ಕಿಚನ್ ಬರುತ್ತೆ ಮತ್ತು ವಾಶ್ರೂಮ್ ಇದೆ. ಇದು ಬಂದು ವಾಶ್ರೂಮು. ಪಾರ್ಕಿಂಗ್ ಜಾಸ್ತಿ ತೊಗೊಂಡಿರೋದ್ರಿಂದ ಇದು ಲೈಕ್ ಸಿಂಪಲ್ಲಾಗಿ ಚೆನ್ನಾಗಿದೆ. 1 BHK ಹೌಸ್ ಇದು. ಕೆಳಗಡೆ ಇದು TV ಯೂನಿಟು. ವುಡ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. TV ಯೂನಿಟ್ಗೆ ಕಬೋರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ. TV ಯೂನಿಟ್ ಪಕ್ಕಕ್ಕೆ ಸ್ಮಾಲ್ ಕಿಚನ್ ಇದೆ. ಕಿಚನ್ಗೂ ಎಲ್ಲ ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ ನೀಟಾಗಿ. ನೋಡಿ ಎಷ್ಟು ಚೆನ್ನಾಗಿದೆ ವುಡ್ ವರ್ಕ್ ಎಲ್ಲ. ಸಿಂಪಲ್ಲಾಗಿ ಚೆನ್ನಾಗಿದೆ ಕಿಚನು. ಕಬೋರ್ಡ್ಸ್ ಎಲ್ಲ ನೀಟಾಗಿ ಮಾಡಿದ್ದಾರೆ. ಇದೆಲ್ಲ ಕ್ಲೀನ್ ಮಾಡಬೇಕು ನೀಟಾಗಿ. ಸೊ ವರ್ಕ್ ನಡೀತಾ ಇದೆ. ಸೊ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಫೈನಲ್ ಟಚ್ ಆಗಿಲ್ಲ ಇನ್ನು. ಇದು ಬಂದು ರೂಮ್. ಇದು ಅರೌಂಡ್ 8x8 ಬರ್ಬೋದು ರೂಮು. ಕಬೋರ್ಡ್ಸ್ ಎಲ್ಲ ಇದೆ. ಇದಕ್ಕೆ ಮ್ಯಾಕ್ಸಿಮಮ್ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಆಗೋಷ್ಟು ಕಬೋರ್ಡ್ಸ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲು ಇದೆ. ಸೊ ಡ್ರೆಸ್ಸಿಂಗ್ ಟೇಬಲ್ ಬ್ಯಾಕ್ ಸೈಡು ಸ್ಟೋರೇಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಇದೆಲ್ಲ ಕಬೋರ್ಡ್ಸ್ಗಳು. 3 ಡೋರ್ ಕಬೋರ್ಡ್ಸ್ ಇದೆ.
ಸೊ ಇದು ಇಷ್ಟು ರೂಮು, ಒಂದು ಸ್ಮಾಲ್ ರೂಮ್, ಕಿಚನ್ ಆ್ಯಂಡ್ ಹಾಲ್ ಇದೆ ಆ್ಯಂಡ್ ವಾಶ್ರೂಮ್ ಕೆಳಗಡೆ. ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿ ಬರುವಂಥದ್ದು. ಎಲ್ಲದಕ್ಕೂ POP ವರ್ಕ್ ಮಾಡಿದ್ದಾರೆ. ಇವನ್ನೆಲ್ಲ ಬಾಡಿಗೆ ಮನೆಗೂ ಕೂಡ ರೂಮು ಮತ್ತು ಹಾಲಿಗೆಲ್ಲ POP ವರ್ಕ್ ಮಾಡಿದ್ದಾರೆ. ಇದಕ್ಕಿನ್ನ ಪ್ಲಮ್ಮಿಂಗ್, ಎಲೆಕ್ಟ್ರಿಕ್ ಮತ್ತು ಪೇಂಟಿಂಗ್ ಇನ್ನೂ ಪೆಂಡಿಂಗ್ ಇದೆ. ಸೊ ಪರ್ಚೇಸ್ ಮಾಡೋರು ಏನಾದರೂ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಆಪ್ಷನ್ ಸಿಗುತ್ತೆ, ಅವರೇ ಯಾವುದೇ ಡಿಸೈನಲ್ಲಿ ಬೇಕೋ ಮಾಡ್ಕೊಳ್ಬೋದು. ಸೊ ಅದಕ್ಕೆ ಇನ್ನೂ ನಾನು ಇದು ವಿಡಿಯೋ ಕಂಪ್ಲೀಟ್ ಆಗಿಲ್ಲ ವರ್ಕು, ಅದಕ್ಕೆ ಹಾಕ್ತಾಯಿದ್ದೀನಿ. ಏನಾದರೂ ಪರ್ಚೇಸ್ ಮಾಡಿದ್ರೆ ನಿಮಗೆ ಆಪ್ಷನ್ ಸಿಗುತ್ತೆ, ಸೆಲೆಕ್ಷನ್ ಮಾಡಿಕೊಂಡು ನೀಟಾಗಿ ಇಂಟೀರಿಯರ್ ಡಿಸೈನ್ ಮಾಡ್ಕೋಬೋದು. ಸೊ ಇದು ಫಸ್ಟ್ ಫ್ಲೋರ್ ಎಂಟ್ರೆನ್ಸ್. ಸೊ ನೀಟಾಗಿ ಗ್ರಾನೈಟ್ ವರ್ಕ್ ಮಾಡಿದ್ದಾರೆ ನೋಡಿ. ಆ ಕಡೆಗೆ ಸ್ಕೂಲ್ದು ಕಾಂಪೌಂಡ್ ಇದೆ, ಪಾರ್ಕ್ ಎಲ್ಲ ಇದೆ. ತುಂಬ ಗಾಳಿ ಬೆಳಕಿಗೆ ತುಂಬ ಚೆನ್ನಾಗಿದೆ. ಅದು ಅಷ್ಟು ಕಾಂಪೌಂಡ್ ಬಂದು ಸ್ಕೂಲ್ ಇದೆ ಅಲ್ಲಿ. ಸೊ ಇದು ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ ಆ್ಯಂಟಿ ಸ್ಕಿಡ್ ಇದಾಕಿದ್ದಾರೆ ಸ್ಟೆಪ್ಸ್ಗೆಲ್ಲ. ಸೊ ಇದು ಫಸ್ಟ್ ಫ್ಲೋರ್ ಎಂಟ್ರೆನ್ಸು. ಇನ್ನು ಡೋರ್ಗೆಲ್ಲ ಪೇಂಟಿಂಗು, ವುಡ್ ವರ್ಕ್ ಪೆಂಡಿಂಗ್ ಇದೆ, ಪಾಲಿಶಿಂಗ್ ಏನೂ ಆಗಿಲ್ಲ. ಇದು ಈಸ್ಟ್ ಫೇಸಿಂಗ್ ಬರುತ್ತೆ, ಎಲ್ಲ ಮನೆಗಳು ಈಸ್ಟ್ ಫೇಸಿಂಗೇ ಬರುತ್ತೆ ನೋಡಿ. ಇದು ಸ್ಕೂಲ್ದು ಪಾರ್ಕು, ಇದು ಈಸ್ಟ್ ಫೇಸಿಂಗು ಫಸ್ಟ್ ಫ್ಲೋರು. ಈವನ್ ಗ್ರೌಂಡ್ ಫ್ಲೋರು, ಸೆಕೆಂಡ್ ಫ್ಲೋರು ಕೂಡ ಈಸ್ಟ್ ಫೇಸಿಂಗು. ಸೈಟ್ ಬಂದುಬಿಟ್ಟು ಸೌತ್ ಫೇಸಿಂಗ್ ಬರುತ್ತೆ. ಇದು ಬಂದು ಹಾಲಲ್ಲಿ POP ವರ್ಕ್ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ನೋಡಿ. ಇದು ಒಂದು ಕಿಚನು. ಲೆಫ್ಟ್ ಸೈಡಲ್ಲಿ ಅಗ್ನಿ ಮೂಲೆಯಲ್ಲಿ ಕಿಚನ್ ಬರುತ್ತೆ, ಕುಬೇರನ ಮೂಲೆಯಲ್ಲಿ ಇದು ರೂಮು. ಕಿಚನ್ಗೆ ಆಪೋಸಿಟಾಗಿ ರೂಮ್ ಕೊಟ್ಟಿದ್ದಾರೆ. ಸೊ ವುಡ್ ವರ್ಕ್ ಎಲ್ಲ ನೀಟಾಗಿ ಫಿನಿಷ್ ಮಾಡಿದ್ದಾರೆ. ಇದು ಫಸ್ಟ್ ಮನೆ ನಾನು ತೋರಿಸಿದ್ನಲ್ಲ, ಅದಕ್ಕಿಂತ ಸ್ವಲ್ಪ ಕಿಚನ್ ಬಂದುಬಿಟ್ಟು ದೊಡ್ಡದಾಗಿದೆ. ಒಂದು ಸಿಂಪಲ್ಲಾಗಿ ಡೈನಿಂಗ್ ಟೇಬಲ್ಲು ಹಾಕೋಬೋದು, ಅಷ್ಟು ದೊಡ್ಡದಾಗಿದೆ. ಫಸ್ಟ್ ಮನೆಯದು ಕಿಚನ್ ಸ್ವಲ್ಪ ಚಿಕ್ಕದಿತ್ತು, ಇದು ದೊಡ್ಡದಾಗಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ನೀಟಾಗಿ ವುಡ್ ವರ್ಕು ನೋಡಿ, ಗ್ರಾನೈಟ್ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನೀರೇನು ಬೀಳದೇ ಇರೋ ಥರ ವುಡ್ ಮೇಲೆ. ಇನ್ನೂ ವರ್ಕ್ ಎಲ್ಲ ನಡೀತಾ ಇದೆ ಇದ್ರದ್ದು. ಫಸ್ಟ್ ಮನೆದು ಆಲ್ಮೋಸ್ಟ್ ಕೆಲಸ ಮುಗ್ದಿದೆ. ಇದು ಮೂರನೇ ಮನೆ ಹೌಸು. ಸೊ ಕಿಚನ್ ಕೌಂಟರೆಲ್ಲ ತುಂಬ ದೊಡ್ಡದಾಗಿ ಬಂದಿದೆ. ನೋಡಿ, ಇದು ಆಪೋಸಿಟ್ಗೆ ಮಾಸ್ಟರ್ ಬೆಡ್ರೂಮ್ ಇದೆ. ಸೊ ಇದು ಒಂದು ಮಾಸ್ಟರ್ ಬೆಡ್ರೂಮು. ಎಲ್ಲದಕ್ಕೂ ಕರೆಕ್ಟಾಗಿ ಇದು ವುಡ್ ವರ್ಕ್ ಎಲ್ಲ ನೀಟಾಗಿ ಫಿನಿಶಿಂಗ್ ಮಾಡಿದ್ದಾರೆ. ಸೊ ಎರಡು ರೂಮ್ಗೂ ವುಡ್ ವರ್ಕ್ ಮಾಡಿದ್ದಾರೆ. ಕಿಚನಲ್ಲಿ ವುಡ್ ವರ್ಕ್ ಇದೆ. ಫಾಲ್ ಸೀಲಿಂಗ್ ರೂಮಲ್ಲಿ ಇದು ಡಿಸೈನ್ ಡಿಫ್ರೆಂಟ್ ಆಗಿದೆ. ಸೊ ಡ್ರೆಸ್ಸಿಂಗ್ ಟೇಬಲ್ಲು ಸೇಮ್ ಅದೇ ಮೆಜರ್ಮೆಂಟಲ್ಲೇ ಇದೆ. 10x10 ಬರ್ಬೋದು ಈ ರೂಮ್ ಅನಿಸುತ್ತೆ. ಸೊ ಆ ಫಸ್ಟ್ ಮನೆಗೆ ಇದಕ್ಕೆ ಡಿಫ್ರೆಂಟ್ ಏನು ಅಂತಂದರೆ, ಫಸ್ಟ್ ಮನೆಯಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಕೊಟ್ಟಿದ್ದರು ಮಾಸ್ಟರ್ ಬೆಡ್ರೂಮ್ನಲ್ಲಿ. ಇದರಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಇಲ್ಲ. ಈ ಮನೇಲಿ ಓನ್ಲಿ ಕಾಮನ್ ಟಾಯ್ಲೆಟ್ ಅಷ್ಟೇ ಕೊಟ್ಟಿದ್ದಾರೆ. ಸೊ ಇದು ಸ್ಲೈಡಿಂಗ್ ಡೋರ್ಸ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲು ತುಂಬ ದೊಡ್ಡದಾಗೇ ಇದೆ. ಬ್ಯಾಕ್ ಸೈಡ್ ಸ್ಟೋರೇಜ್ ಹಿಂಗೆಲ್ಲ ಇದೆ. ಸೊ ಅರೌಂಡು 2.5 ಫೀಟಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಸ್ಟೋರೇಜ್ಗೆ ತುಂಬ ಚೆನ್ನಾಗಿದೆ. ಮ್ಯಾಕ್ಸಿಮಮ್ ಕಬೋರ್ಡ್ಸ್ ಮಾಡಿದ್ದಾರೆ. ಕಿಚನಲ್ಲಿ, ಎರಡು ರೂಮ್ಸಲ್ಲಿ ಮತ್ತು ವಾಶ್ರೂಮ್ನಲ್ಲಿ ಮ್ಯಾಕ್ಸಿಮಮ್ ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮು.
ಇದಕ್ಕೆ ಗಾಳಿ ಬೆಳಕಿಗೆ ತೊಂದರೆ ಇಲ್ಲ. ಇದು ರೋಡ್ ಸೈಡ್ ಬರೋದ್ರಿಂದ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ. ಇದು ಹಾಲು ಕೂಡ ತುಂಬ ದೊಡ್ಡದಾಗೆ ಬಂದಿದೆ. ಇದು ಒಂದು ದೇವ್ರ ಮನೆ. ಸೇಮ್ ಅದೇ ಥರ ಫಸ್ಟ್ ಮನೇಲಿ ಯಾವ ಥರ ಬಂದಿತ್ತು ಅದೇ ಡಿಸೈನಲ್ಲಿದೆ. ಟಿ ವಿ ಯೂನಿಟ್ಸ್ಗೂ ಕಬೋರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಚೆನ್ನಾಗಿದೆ ವುಡ್ ವರ್ಕ್ ಎಲ್ಲ ನೋಡಿ. ಪೇಂಟಿಂಗು ಲೈಟಿಂಗ್ ಹಾಕಿದ್ರೆ ಇನ್ನೂ ಗೆಟಪ್ ಬರುತ್ತೆ. ಸೊ ಇದು ವಾಶ್ರೂಮ್, ಕಾಮನ್ ಟಾಯ್ಲೆಟ್ ಮತ್ತು ಇನ್ನೊಂದು ಸೆಕೆಂಡ್ ಬೆಡ್ರೂಮ್. ಸೊ ಈವನ್ ಕಾಮನ್ ಟಾಯ್ಲೆಟು 10/6 ಅಲ್ಲಿದೆ. ಇದು ಟೇಲ್ಸ್ ವರ್ಕು, ಗ್ರಾನೈಟ್ ವರ್ಕು, ವುಡ್ ವರ್ಕು ಎಲ್ಲ 3 ಮನೆಗೂ ಸೇಮ್ ಅದೇ ಡಿಸೈನಲ್ಲೇ ಮಾಡಿದ್ದಾರೆ. ಸೊ ಈ ಸೈಟ್ ಬಂದು ಮಾಚವಳ್ಳಿ ವಾಣಿ ಸ್ಕೂಲ್ ನಿಯರ್ ಬರುತ್ತೆ. SKR ಚೌಟ್ರಿ ಬ್ಯಾಕ್ ಸೈಡ್ ಬರುತ್ತೆ ಇದು ಸೈಟು, ಮಾಗಡಿ ಮೇನ್ ರೋಡ್. ಸೊ ಇದು 2ನೇ ಬೆಡ್ರೂಮು. ಇಲ್ಲೂ ಡಿಫ್ರೆಂಟಾಗಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇದಕ್ಕೆಲ್ಲ ನೀಟಾಗಿ ಪೇಂಟಿಂಗ್ ಆದರೆ, ಇನ್ನು ಪೇಂಟಿಂಗು ಲೈಟಿಂಗ್ ಆದರೆ ತುಂಬ ಚೆನ್ನಾಗಿ ಗೆಟಪ್ ಬರುತ್ತೆ. ಸೊ ಈ ರೂಮ್ ಕೂಡ 10/10 ಬರುತ್ತೆ. ಕಬೋರ್ಡ್ಸ್, ಸಫಿಷಿಯೆಂಟ್ ಕಬೋರ್ಡ್ ಸ್ಟೋರೇಜಿಂಗ್ ತುಂಬ ಚೆನ್ನಾಗಿದೆ. ವುಡ್ ವರ್ಕ್ ಎಲ್ಲ ನೋಡಿ ಸೇಮ್ ಎಲ್ಲನೂ ಯೂನಿಫಾರ್ಮಿಟಿಯಾಗಿ ಮಾಡಿದ್ದಾರೆ. ಇದೇ ಥರ ಇಂಟೀರಿಯರ್ ಡಿಸೈನು ರಿಗಾರ್ಡಿಂಗ್ ಫರ್ನಿಚರ್ಸು, ಸೈಟು ಮತ್ತು ಮನೆ ಸೇಲ್ದು ನಾನು ನನ್ನದು ಚಾನಲಲ್ಲಿ ಹಾಕ್ತಾಯಿರ್ತೀನಿ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್. ಸೊ ಇದು ಡ್ರೆಸ್ಸಿಂಗ್ ಟೇಬಲು. ಎರಡೂ ರೂಮ್ಗೂ ಡ್ರೆಸ್ಸಿಂಗ್ ಟೇಬಲ್ ಆಪ್ಷನ್ ಕೊಟ್ಟಿದ್ದಾರೆ ಕಬೋರ್ಡ್ ಜೊತೆನೆ. ಈ ರೂಮ್ಗೂ ಏನು ಗಾಳಿ ಬೆಳಕಿಗೇನು ತೊಂದರೆ ಇಲ್ಲ. ಸೊ ಇದಿಷ್ಟು ಸೆಕೆಂಡ್ ರೂಮ್ದು ಹಾಲು. ಆಪೋಸಿಟ್ ಲೆಫ್ಟ್ ಸೈಡಲ್ಲಿ ನಿಮಗೆ ಕಿಚನು ಮತ್ತು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನೆಕ್ಸ್ಟು ಸೆಕೆಂಡ್ ಫ್ಲೋರಲ್ಲೂ ಸೇಮ್ 2 BHK ಇದೆ. ವುಡ್ ವರ್ಕು ಈವನ್ ಡಿಸೈನು ಎಲ್ಲ ಅದೇ ಥರ ಇದೆ. ಲಿಟಲ್ ಡಿಫ್ರೆಂಟ್ ಇದೆ. ಇದು ಮಾಸ್ಟರ್ ಬೆಡ್ರೂಮು, ಸ್ವಲ್ಪ ಚೇಂಜಸ್ ಇದೆ. ಸೊ ಇದು ಸೆಕೆಂಡ್ ಫ್ಲೋರಲ್ಲಿ ಎಂಟ್ರೆನ್ಸಲ್ಲಿ ಈ ಥರ ಬರುತ್ತೆ ನೋಡಿ. ಅದು ಚೌಟ್ರಿ ಮೇನ್ ರೋಡ್ಗೆ ತುಂಬ ಹತ್ರ ಇದೆ ಈ ಸೈಟ್ಗಳು, ಮನೆ ಮತ್ತು ಸೈಟ್ಗಳು. ವಾಕಬಲ್ ಡಿಸ್ಟೆನ್ಸು ಇದಕ್ಕೆಲ್ಲ ಏನು ಬಸ್ ಸ್ಟಾಪ್ಗೆಲ್ಲ ಹತ್ರ ಇದೆ. ಫಾರೆಸ್ಟ್ ಗೇಟು ಬಸ್ ಸ್ಟಾಪ್ ಇಲ್ಲಿಗೆ. ಸೊ ಮಾಚವಳ್ಳಿ ಮೇನ್ ರೋಡಲ್ಲಿ ಬರುವಂಥದ್ದು ನೋಡಿ. ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಸ್ಕೂಲ್ ಪಾರ್ಕ್ ಇರೋದ್ರಿಂದ ಗಾಳಿ ಬೆಳಕಿಗೆ ತುಂಬ ಚೆನ್ನಾಗಿದೆ ಈ ಮನೆಗೆ. ಮುಂದೆ ಹೋದರೆ ಇದು ನೆಕ್ಸ್ಟ್ ಟೆರೇಸ್ಗೆ ಹೋಗುತ್ತೆ. ಇದು ಬಂದು ಸೆಕೆಂಡ್ ಫ್ಲೋರ್ ಫ್ರಂಟ್. ಫುಲ್ ಗ್ರಾನೈಟ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರಂಟಲ್ಲಿ ನೋಡಿ. ವಾಷಿಂಗ್, ಕ್ಲೀನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಜೊತೆಗೆ SS ರೀಲಿಂಗ್ ಇರೋದ್ರಿಂದ ಮೇಂಟೆನೆನ್ಸ್ ಕೂಡ ಈಸಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಸೆಕೆಂಡ್ ಫ್ಲೋರು. ಆಪೋಸಿಟ್ಗೆ TV ಯೂನಿಟ್ ಇದೆ. ಸೇಮ್ ಡಿಸೈನ್ ಬರುತ್ತೆ. POP ವರ್ಕ್ ಮಾತ್ರ ಡಿಫ್ರೆಂಟಾಗಿ ಮಾಡಿಸಿದ್ದಾರೆ ಎಲ್ಲ ಮನೆಗೂ ನೋಡಿ. ಎಷ್ಟು ಚೆನ್ನಾಗಿ POP ವರ್ಕ್ ಮಾಡಿದ್ದಾರೆ. ಸೊ ಲೆಫ್ಟ್ ಸೈಡ್ಗೆ ಅಗ್ನಿ ಮೂಲೆಯಲ್ಲಿ ಕಿಚನ್ ಬರುತ್ತೆ. ಇದು ಸೆಕೆಂಡ್ ರೂಮು. ಪಕ್ಕಕ್ಕೆ ಕಾಮನ್ ವಾಶ್ರೂಮ್ ಇದೆ. ಸೇಮ್ ವಾಶ್ರೂಮ್ ಎಲ್ಲ ಸೇಮ್ ಮೆಷರ್ಮೆಂಟ್ 10/6 ಬರುತ್ತೆ. ಸೊ ಪ್ಲಮ್ಮಿಂಗ್ ವರ್ಕ್ ಎಲ್ಲ ಇನ್ನು ಆಗಬೇಕು. ಪಕ್ಕಕ್ಕೆ ಇದು ಸೆಕೆಂಡ್ ಬೆಡ್ರೂಮ್. ಸೇಮ್ ಮೆಷರ್ಮೆಂಟ್ ಬರುತ್ತೆ 10/10 ಅರೌಂಡ್ ನೋಡಿ. ಇದು ಫಾಲ್ ಸೀಲಿಂಗ್ ಕೂಡ ಡಿಫ್ರೆಂಟಾಗಿ ಮಾಡಿದ್ದಾರೆ. ಕಬೋರ್ಡ್ಸು ಸೇಮ್ ಆ್ಯಸ್ ಇಟ್ ಈಸ್ ಫಸ್ಟ್ ಫ್ಲೋರಲ್ಲಿ ಹೇಗಿತ್ತೋ ಅದೇ ಥರ ಇದೆ.
ಇಲ್ಲೂ ಡ್ರೆಸ್ಸಿಂಗ್ ಟೇಬಲ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ವುಡ್ ವರ್ಕ್ ಈವನ್ ವಿಂಡೋಸ್ಗೆಲ್ಲ ನೀಟಾಗಿ ತುಂಬ ಗೆಟಪ್ ಇರೋ ಥರ ಮಾಡಿದ್ದಾರೆ. ಸೊ ಇದಿಷ್ಟು ಸೆಕೆಂಡ್ ರೂಮು, ಬೆಡ್ರೂಮ್. ಸೊ ಲೆಫ್ಟ್ ಸೈಡಿಗೆ ಕಿಚನ್ ಬರುತ್ತೆ. ಕಿಚನ್ ಆ್ಯಂಡ್ ಮಾಸ್ಟರ್ ಬೆಡ್ರೂಮು. ಸೊ ಈ ಥರ ಮಾಡಿದ್ದಾರೆ, ಲಿಟಲ್ ಡಿಫ್ರೆಂಟ್ ಇದೆ ಇಲ್ಲಿ. ಇದು ಕಿಚನ್ ಮಾತ್ರ ತುಂಬ ಸ್ಪೇಷಿಯಸ್ ಆಗಿದೆ. ವಿತ್ ವುಡ್ ವರ್ಕ್ ಎಲ್ಲ ನೀಟಾಗಿ ಮಾಡಿದ್ದಾರೆ. ಸ್ಟೋರೇಜ್ಗಂತೂ ತುಂಬ ಚೆನ್ನಾಗಿ ಸ್ಟೋರೇಜ್ಗೆ ಕಬೋರ್ಡ್ಸ್ ಎಲ್ಲ ಜಾಸ್ತಿನೇ ಮಾಡಿದ್ದಾರೆ. ಸೊ ಇದಿಷ್ಟು ಕಿಚನು ದೊಡ್ಡದಾಗೇ ಇದೆ ಅಗಲವಾಗಿ. ಅದು ಆಪೋಸಿಟ್ಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೊ ಮಾಸ್ಟರ್ ಬೆಡ್ರೂಮ್ ಇದು ಅರೌಂಡ್ 10x10 ಅಥವಾ 10x11 ಏನೋ ಬರುತ್ತೆ. ಸ್ವಲ್ಪ ದೊಡ್ಡದಿದೆ, ಸೆಕೆಂಡ್ ರೂಮ್ಗಿಂತ ಚೂರು ದೊಡ್ಡದಿದೆ ಇದು ರೂಮು. ಸೊ POP ವರ್ಕು ನೋಡಿ ಇಲ್ಲಿ ಡಿಫ್ರೆಂಟಾಗಿ ಮಾಡಿದ್ದಾರೆ. ಇದಕ್ಕೆಲ್ಲ ಪೇಂಟಿಂಗ್ ಡಿಫ್ರೆಂಟಾಗಿ ಮಾಡ್ತಾರೆ. ಸೊ ಇಲ್ಲಿ ಸ್ಟೋರೇಜ್ ಫೆಸಿಲಿಟಿ, ಈಗೇನ್ ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿ ದೊಡ್ಡದಾಗಿ ಬರುತ್ತೆ ಮಾಸ್ಟರ್ ಬೆಡ್ರೂಮ್ನಲ್ಲಿ. ಬ್ಯಾಕ್ ಸೈಡು ಕೂಡ ಸ್ಟೋರೇಜ್ ಎಲ್ಲ ಇದೆ ನೋಡಿ. ಇದಿಷ್ಟು ಮಾಸ್ಟರ್ ಬೆಡ್ರೂಮು. ವುಡ್ ವರ್ಕ್ ಎಲ್ಲ ಬಂದುಬಿಟ್ಟು ಎಲ್ಲ ಮನೆಯದು ಸೇಮ್ ಇದೆ. ಸೊ ಸ್ಟೋರೇಜ್ ನೋಡಿ, ಡ್ರೆಸ್ಸಿಂಗ್ ಟೇಬಲಲ್ಲೂ ತುಂಬ ಚೆನ್ನಾಗಿ ಸ್ಟೋರೇಜ್ ಕೊಟ್ಟಿರೋದ್ರಿಂದ ಸೊ ತುಂಬ ಸ್ಟೋರೇಜಿಂಗ್ ಈಸಿ ಆಗುತ್ತೆ. ಇಲ್ಲಿ ಎಲ್ಲ ಸ್ಲೈಡಿಂಗ್ ಡೋರ್ಸು ಈ ರೂಮಲ್ಲಿ ಮಾಸ್ಟರ್ ಬೆಡ್ರೂಮ್. ಇದಕ್ಕೂ ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ. ರೋಡ್ ಸೈಡ್ಗೆ ಇರೋದ್ರಿಂದ ಈ ರೂಮು ನೀಟಾಗಿ ವೆಲ್ ವೆಂಟಿಲೇಷನ್ ಇರುತ್ತೆ ಈ ರೂಮ್ಗೆ. ಸೊ ಇಷ್ಟು ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮು. ಸೇಮ್ ವಾಸ್ತು ಪ್ರಕಾರನೇ ಮಾಡಿದ್ದಾರೆ ಎಲ್ಲ ಮನೆಗಳೂ. ಯಾವ್ಯಾವ ಇದರಲ್ಲಿ ಪ್ಲೇಸಲ್ಲಿ ಏನೇನು ಬರಬೇಕು ಅದೇ ಥರ ವಾಸ್ತು ಪ್ರಕಾರವಾಗಿದೆ ಈ ಮನೆ. ಚೇಂಜಸ್ ಏನೂ ಬೇಕಿಲ್ಲ. ಸೊ ಇದು ಕಿಚನ್ಗೆ ಎಂಟ್ರೆನ್ಸು. ಇದು ನೀಟಾಗಿ ವುಡ್ ವರ್ಕ್ ಮಾಡಿದ್ದಾರೆ ಎಂಟ್ರೆನ್ಸಲ್ಲಿ. ದೇವ್ರ ಮನೆ ಇನ್ನೂ ವರ್ಕ್ ನಡೀತಾ ಇದೆ ದೇವ್ರ. ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಓನರ್ದು, ಕಾಂಟ್ಯಾಕ್ಟ್ ಮಾಡಿ. ಇದು ಮೇಲೆ ಹೋದರೆ ಟೆರೆಸ್ ಇದೆ. ಸೊ ಪ್ಲೀಸ್ ನಮ್ಮ ವಿಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.